ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ನಾಲತವಾಡ ಪಟ್ಟಣದ ವೀರೇಶ್ವರ ಸರ್ಕಲ್ ಹತ್ತಿರ ಇರುವಂಥ ಶ್ರೀ ಹಟ್ಟಿ ಆಂಜನೇಯ ದೇವಸ್ಥಾನದಲ್ಲಿ ನೂತನ ದೇವಸ್ಥಾನಕ್ಕೆ ನೂತನ ಕಳಶಾರೋಹಣ ನಿಮಿತ್ತ ಪೂರ್ವಭಾವಿ ಸಭೆ ಸೋಮವಾರ ಸಂಜೆ ಜರುಗಿತು. ಸಭೆಯಲ್ಲಿ ನೂತನ ಕಳಸವನ್ನು ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಿಂದ ವೀರೇಶ್ವರ ಶರಣರ ಮಹಾಮನೆ ಮಾರ್ಗವಾಗಿ ಗಣಪತಿ ಚೌಕ್ ಬಸವೇಶ್ವರ ವೃತ್ತದ ಮಾರ್ಗವಾಗಿ ವೀರೇಶ್ವರ ಸರ್ಕಲ್ ಅವರಿಗೆ ನಾಡಿನ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ಕಳಸವನ್ನು ಸೆಪ್ಟೆಂಬರ್ 5ನೇ ತಾರೀಕು ಶನಿವಾರ ನಿಗದಿಪಡಿಸಿದ ಸಮಯದಂದು ದೇವಸ್ಥಾನದ ಶಿಖರಕ್ಕೆ ಏರಿಸುವುದು ನಿರ್ಧಾರ ಕೈಗೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಬಸವರಾಜ್ ಗುರೂಜಿ, ಶನಿವಾರದಂದು ನವಗ್ರಹ ಪೂಜೆ, ಹೋಮ ಹವನ ಯಜ್ಞ ಯಾಗ ನಡೆಸಿ ಕಳಶಾರೋಹಣ ನೆರವೇರಿಸಲಾಗುವುದು ಎಂದು ಹೇಳಿದರು. ಈ ವೇಳೆ ಭೀಮಣ್ಣ ಗುರಿಕರ್ ಮಾತನಾಡಿ, ಪಟ್ಟಣದ ಜನರು ಈ ಕಳಶಾರೋಹಣ ಕಾರ್ಯಕ್ರಮವನ್ನು ಜಾತ್ರೋತ್ಸವದಂತೆ ಸಂಭ್ರಮದಿಂದ ಪಾಲ್ಗೊಂಡು ಆಚರಿಸಬೇಕು ಎಂದು ಹೇಳಿದರು. ಪ್ರಮುಖರಾದ ಬಸವರಾಜ್ ಡೇರೆ, ಬಸವರಾಜ್ ಗುರೂಜಿ, ಸುಭಾಷ್ ಛತ್ರಿ, ಕಾಂತಯ್ಯ ಹಿರೇಮೆಟ್, ಅಮರಪ್ಪಣ್ಣ ಹಳಮಣಿ, ಭೀಮಣ್ಣ ಗುರಿಕಾರ್, ವೀರೇಶ್ ದಲಾಲಿ, ಹನುಮಂತ ಯರಗೋಡಿ, ಬಸಯ್ಯ ಮೆಂದಾಳಮಠ್, ಅಂಬಾದಾಸ್ ಪೆಟ್ಗರ್, ಮುತ್ತಪ್ಪ ವಡ್ಡರ್ ಹಾಗೂ ಯುವಕರು ಭಾಗಿಯಾಗಿದ್ದರು. ಗುಡಿಯಲ್ಲಿ ಇವತ್ತು ವಿಶೇಷವಾದಂಥ ಒಂದು ಪೂರ್ವ ಸಭೆ. ಈ ಸಭೆಯ ಉದ್ದೇಶ ಏನಂದರೆ, ನಮ್ಮ ನಾಲತವಾಡದ ಒಂದು ಕನಸು, ಈ ಹಟ್ಟಿ ಆಂಜನೇಯದ ಪೂರ್ವದಿಂದ ಇದ್ದಂಥ ಒಂದು ಗುಡಿಯನ್ನು ಪುನರ್ಚೇತನ ಮಾಡಿದಂಥ ನಮ್ಮ ನಾಲತವಾಡ ಗ್ರಾಮಸ್ಥರಿಗೆ ಮೊದಲು ಧನ್ಯವಾದಗಳು ತಿಳಿಸುತ್ತಾ, ಹೀಗೆ ಇದಕ್ಕೊಂದು ಹೊಸ ಚೇತನ. ಅದು ಏನಂದರೆ, ನಾಳೆ ಶನಿವಾರದಂದು 5ನೇ ತಾರೀಕಿಗೆ ಇಲ್ಲಿ ವಿಶೇಷವಾಗಿ ಒಂದು ನವಗ್ರಹ ಬೇಕಾಗಿತ್ತು ನಾಲತವಾಡಕ್ಕೆ. ಆ ನವಗ್ರಹವನ್ನು ಮತ್ತು ಬಸವಣ್ಣನ ಮೂರ್ತಿಯನ್ನು ಮತ್ತು ಈ ಕಳಶಾರೋಹಣವನ್ನು ಈ ವಿಶೇಷ ಕಾರ್ಯಕ್ರಮದೊಂದಿಗೆ ಹೋಮ ಮತ್ತು ಹವನಗಳ ಜೊತೆಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ವಿಶೇಷವಾಗಿ ನಾಲತವಾಡದ ಸದ್ಭಕ್ತರು ಎಲ್ಲರೂ ಕೈ ಜೋಡಿಸಿ ಈ ಆಂಜನೇಯನ ಪಾತ್ರಕ್ಕೆ ಪಾತ್ರರಾಗಿ ಎಲ್ಲ ಯುವಕರು ಮತ್ತು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಒಂದಾಗಿ ಎಲ್ಲರೂ ಮಾಡಿದರೆ ಒಂದು ಜಾತ್ರೆ ಆಗುತ್ತೆ ಅಂತ ಭಾವಿಸಿ, ಇದರಲ್ಲಿ ಒಂದು ಏನಪ್ಪ ಅಂತಂದರೆ, ನಾಲತವಾಡದಲ್ಲಿ ಈ ಆಂಜನೇಯದ ಒಂದು ವಿಶೇಷವಾಗಿದೆ. ಏನು ಆಂಜನೇಯ ಅಂತಂದರೆ, ಎಲ್ಲ ಕಡೆ ಒಂದು ನವಗ್ರಹ ಆಂಜನೇಯಗಳಿತ್ತು, ಅದರ ನಾಲತವಾಡದಲ್ಲಿ ಇದೊಂದು ಕೊರತೆ ಇತ್ತು. ಎಲ್ಲ ನಾಲತವಾಡದ ಗ್ರಾಮಸ್ಥರು ಇದನ್ನು ಈಡೇರಿಸಿದ್ದಾರೆ. ಇನ್ನು ಮುಂದಿನ ಒಂದು ಈ ನವಗ್ರಹ ಆಗಿಂದ ಇಲ್ಲೊಂದು ವಿಶೇಷವಾದ ಒಂದು ಶಕ್ತಿ ಬರುತ್ತೆ. ಎಲ್ಲರೂ ಈ ಶಕ್ತಿ ಪಡ್ಕೊಳ್ಳಲು ಪಾತ್ರರಾಗಬೇಕು. ಭಕ್ತಾದಿಗಳನ್ನು ಹೆಚ್ಚೆಚ್ಚಿಗೆ ಇದರಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಕೈ ಜೋಡಿಸಿದರೆ ಒಂದು ಜಾತ್ರೆ ಉತ್ಸವ ವಿಜೃಂಭಣೆಯಿಂದ ನಡೀತದೆ ಅಂತ ಈ ಪೂರ್ವಭಾವಿ ಸೇವೆ. ಇಂದು ಇವತ್ತಿನ ದಿವಸ ಆಂಜನೇಯನ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ಸೇರಿರುವಂಥ ಉದ್ದೇಶ 5/9/2026 ಕಳಸಾ ಮೆರವಣಿಗೆ ಹಾಗೂ ಹೋಮ ಹವನ ಹಾಗೂ ನವಗ್ರಹಗಳ ಪೂಜೆ ಇವನ್ನ ಅವತ್ತಿನ ದಿವಸದಂದು ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ ಹತ್ರ ಹಿಡ್ಕೊಂಡು ನಮ್ಮ ಆಂಜನೇಯ ದೇವಸ್ಥಾನದವರೆಗೆ ಮೆರವಣಿಗೆ ಇರುವುದರಿಂದ ಎಲ್ಲ ಆಂಜನೇಯನ ಭಕ್ತರು ಹಾಗೂ ನಮ್ಮ ಯುವಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಈ ಊರಿನ ಹಿರಿಯರ ನೇತೃತ್ವದಲ್ಲಿ ಅವತ್ತಿನ ವಿಜೃಂಭಣೆಯಿಂದ ಆಚರಿಸಬೇಕಂತ ಎಲ್ಲರೂ ನಮ್ಮ ತೀರ್ಮಾನಗೊಳ್ಳಲಾಗಿದೆ. ಅದಕ್ಕೆ ದಯವಿಟ್ಟು ತಮ್ಮ ಕೈಲಿ ಆದಂಥ ಧನ ಸಹಾಯ ಆಗಿರ್ಬೋದು, ವಿವಿಧ ಸಹಾಯ ಆಗಿರ್ಬೋದು. ಇವತ್ತು ನಮ್ಮ ನಾಲತವಾಡದೊಳಗೆ ಮೊದಲನೇ ಆಂಜನೇಯ ದೇವಸ್ಥಾನ ಹೆಂಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತಿನ ಯುವಕರ ನೇತೃತ್ವದಲ್ಲಿ ಇವತ್ತು ಈಗ ಯಾವ ರೀತಿ ಬದಲಾವಣೆಗಳಿದೆ, ಆಧುನೀಕರಣ ಹೆಂಗೊಂಡಿದೆ ಅನ್ನೋದು ತಮಗೆಲ್ಲ ಗೊತ್ತಿದ್ದೆ. ಅದಕ್ಕೆ ತನು ಮನು ಧನ ಸಹಾಯ ತಮ್ಮ ಶಕ್ತಿ ಸಹಕಾರ ಇರಲಿ ಅಂತೇಳಿ ಅವತ್ತಿನ ದಿವಸ ಎಲ್ಲರೂ ವಿಜೃಂಭಣೆಯಿಂದ ಜಾತ್ರೆಯ ಒಂದು ರೂಪದಲ್ಲಿ ಮಾಡುವಂಥ ಎಲ್ಲರೂ ಪೂರ್ವಭಾವಿ ಸಭೆಯನ್ನು ಕೂಡುವ ಉದ್ದೇಶ ಇರುವುದರಿಂದ ತಾವು ಎಲ್ಲರೂ ಅವತ್ತು ಆಗಮಿಸ್ಬೇಕಂತೇಳಿ ತಮ್ಮಲ್ಲೇ ದಯವಿಟ್ಟು ಈ ಮುಖಾಂತರ ಕೇಳ್ಕೊತೇವೆ. ಅಲ್ಲ, ಈಗ ಹೊಸ ಕಳಸ ಕುಣಿಸ್ತಾರೆ ಎಲ್ಲಿ? ಆಂಜನೇಯ ಶಿಖರ ಮೇಲೆ. ಶಿಖರ ಮೇಲೆ ಮೊದಲಿಂದ ಐತನ್ರಿ? ಪ್ರಥಮ ಬಾರಿಗೆ ಕುಡಿಸೋದು ಇದು ಈಗ ಎಲ್ಲಿ ಮಾಡಿಸಿರೇನೆ? ಅಲ್ಲ, ಮಾಡಿಸಿ. ಎಂದು ಕುಂದಿಸ್ತಾರೆ? ದಿನ 5ನೇ ತಾರೀಕಿಗೆ ಶನಿವಾರದಂದು ಮತ್ತು ವಿವಿಧ ನಾಟ್ಯಗಳು ಹಾಗೂ ವಿವಿಧ ಕಲಾ ತಂಡಗಳನ್ನು ವಿಶೇಷ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ನಿಂದ ಗಣಪತಿ ಚೌಕ್ ಮಾರ್ಗವಾಗಿ ಇಲ್ಲಿ ನಿಮ್ಮ ಹಟ್ಟಿ ಆಂಜನೇಯ ದೇವಸ್ಥಾನ ಬರ್ತದೆ ಮಾರ್ಗವಾಗಿ ಹಾಗೂ ಬಸವೇಶ್ವರ ಮಾರ್ಗವಾಗಿ ಕನಕ ವೃತ್ತ ಮಾರ್ಗವಾಗಿ ಸುಮಾರು ಎಷ್ಟು ಕಲಾ ತಂಡ ಭಾಗವಹಿಸ್ಬೋದು ಅಂದಾಜು? ಒಂದು 7-8 ತಂಡಗಳನ್ನು ಇನ್ನೂ ಸ್ವಲ್ಪ ಪೂರ್ವವಾಗಿ ಎಲ್ಲ ಯುವಕರು ಜೋಡಿ ಮಾಡಿಕೊಂಡು ಯಾವ್ಯಾವ ಏನೇನಂತ ಇನ್ನಷ್ಟು ಯಾರ ಮಠಾಧೀಶರು ಭಾಗವಹಿಸ್ಬೋದು?
ಅದನ್ನು ನಿರೀಕ್ಷೆ ಐತಿ.